ಇಲ್ಲಿ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಈ ಚಾರ್ಜ್ ಶೀಟ್ನ ಪ್ರಕಾರ ಹೋದಾಗ ಈ ಪವಿತ್ರ ಗೌಡ ಅವ್ರನ್ನ ದರ್ಶನ್ನೇ ಬಂದು ಪಿಕ್ ಮಾಡಿಬಿಟ್ಟು ಆ ಶೆಡ್ಡಿಗೆ ಬಂದು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆ ಒಂದು ಸಂದರ್ಭದಲ್ಲಿ ಇದೆಲ್ಲ ನಡೀತಾ ಇತ್ತು, ಇದೆಲ್ಲ ಮಾತುಕತೆ ಇದೆ. ಒಂದು ಕಡೆ ಇವರು ಹೊಡೆದ್ರು, ಚಪ್ಪಲಿ ತೊಗೊಂಡು ರೇಣುಕಾಸ್ವಾಮಿಗೆ ಹೊಡೆದ್ರು ಅನ್ನೋದು. ಇಲ್ಲಿ ಪ್ರೆಸೆನ್ಸ್ ಆ್ಯಂಡ್ ಪಾರ್ಟಿಸಿಪೇಷನ್ ಹೇಗೆ ನೀವು ಬೈಫರ್ಕೇಟ್ ಮಾಡ್ತೀರಾ ಸರ್? ಅಲ್ಲಿ ಪ್ರೆಸೆನ್ಸ್ ಇದ್ದರೂ ಟವರ್ ಡಂಪ್ ಲೊಕೇಶನಲ್ಲಿದೆ, ಕಾಲ್ ಡೀಟೇಲ್ಸ್ ರೆಕಾರ್ಡಲ್ಲಿದೆ, ಅವರಲ್ಲಿದ್ದರು ಎನ್ನುವುದು, ಈ ಕೊಲೆಯಲ್ಲಿಯೂ ಅವರು ಭಾಗಿಯಾಗಿದ್ದರು ಅನ್ನುವುದಕ್ಕೆ ಸಾಕಾಗುತ್ತಾ ಒಂದು ಪುರಾವೆಗಳು ಅಂತ ಹೇಳಿ? ಇಲ್ಲ, ಅಥವಾ ಚಪ್ಪಲಿ ತೊಗೊಂಡು ಹೊಡೆದಿದ್ದು ಇಟ್ಸೆಲ್ಫು ಇಡೀ ಗುಂಪಿಗೆ ಇವನ ಮೇಲೆ ಅಟ್ಯಾಕ್ ಮಾಡಿ ಅನ್ನೋ ಒಂದು ಸೂಚನೆ ಥರ ಕನ್ಸಿಡರ್ ಮಾಡಬಹುದಾ ನಾವು? ಒಂದು ಇಲ್ಲ, ಕೈಂಡ್ ಆಫ್ ಇನ್ಸ್ಟಿಗೇಟರ್ ಥರ. ಈಗ ನಾವು ಆ್ಯಸ್ ಎ ಪೊಲೀಸ್ ಆಫೀಸರ್ ನಾನು ಮಾತಾಡ್ತೀನಿ, ನಾವು ಯಾವುದು ಊಹೆ ಮಾಡ್ಕೊಳ್ಬಾರ್ದು. ಓಕೆ, ಸ್ಪಷ್ಟವಾದ ಒಂದು ಸಾಕ್ಷಿ ಮತ್ತು ಆಧಾರಗಳ ಮೇಲೆ ನಾವು ಡಿಪೆಂಡ್ ಆಗಬೇಕೇ ಹೊರತಾಗಿ ಯಾವುದೇ ಒಂದು ಒಂದು ವ್ಯಕ್ತಿಯ ಮೇಲೆ ಅಥವಾ ಒಂದು ಘಟನೆಯ ಬಗ್ಗೆ ನಾವು ಊಹೆ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಖಂಡಿತ ಆ್ಯಸ್ ಅ ಪೊಲೀಸ್ ಆಫೀಸರ್ ಐ ಆಮ್ ಟಾಕಿಂಗ್, ಇಟ್ ಈಸ್ ಎ ಬೇರ್ ಮಿಸ್ಟೇಕ್. ಓಕೆ, ಸೊ ಸಾಕ್ಷಿ ಆಧಾರಗಳು, ಈಗ ನೀವು ಹೇಳಿದ್ರಿ ಆ ಘಟನೆ ಸ್ಥಳಕ್ಕೆ ಹೋದರು, ಇವರು ಹೊಡೆದ್ರು, ಅಲ್ಲಿ CCTV ಇತ್ತು ಅಂತ ಹೇಳ್ತಾರೆ. CCTV ರೆಕಾರ್ಡ್ ಆಗಿರುತ್ತೆ. ಓಕೆ, CCTV ವಿ ನೀಡ್ ನಾಟ್ ಟು ಸ್ಪೀಕ್, ನಾನಾಗಲಿ ನೀವಾಗಲಿ ಮಾತಾಡೋದು ಬೇಕಾಗಿಲ್ಲ. ದಟ್ CCTV ವಿಲ್ ಸ್ಪೀಕ್ ಅಬೌಟ್ ಇಟ್ ಅಲಾಂಗ್ ವಿತ್ ದಟ್ ಟೈಮಿಂಗ್ಸ್. ವಿ ಮೈನ್ಯೂಟ್ ಸೆಕೆಂಡ್ ಸಮೇತ ಅದು ಮಾತಾಡುತ್ತೆ. ಓಕೆ, ಸೊ CCTVಲಿ ರೆಕಾರ್ಡ್ ಆದಮೇಲೆ ಅದು ಖಂಡಿತವಾಗಲೂ ಅವರು ಮಾಡಿದಾರೋ ಅಥವಾ ಮಾಡಿಲ್ವೋ ಅನ್ನೋದನ್ನು ನಾವು ಡಿಬೇಟ್ ಮಾಡ್ಬೋದು ಅಥವಾ ಅದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಓಕೆ, ಬಟ್ ಅದನ್ನು ನೋಡ್ದಿರಾ ನಾವು ಅಲ್ಲಿ ಬರೀ 4 ಜನ ಇದ್ದರು 14 ಜನ ಇದ್ದರು ಗೊತ್ತಿಲ್ಲ, ನಾವು ಊಹೆ ಮಾಡಿಕೊಂಡು ಇಲ್ಲ 4 ಜನನೇ ಇದ್ದರು 14 ಜನ ಇದ್ದರು ಅಥವಾ ಇವರು ಹೋದರು ಇವ್ರು ಹೊಡೆದ್ರು ಇವರು ಚಪ್ಪಲಿಲಿ ಹೊಡೆದ್ರು, ಚಪ್ಪಲಿಲಿ ಹೊಡೆದ್ರೆ ಪ್ರಾಣ ಹೋಯ್ತಾ, ಅದು ಇಟ್ ಈಸ್ ದ ಡಾಕ್ಟರ್ ಹ್ಯಾಸ್ ಟು ಟೆಲ್. ಓಕೆ, ಕರೆಕ್ಟ್, ಅರ್ಥ ಆಯ್ತಾ? ಡಾಕ್ಟರ್ ಹ್ಯಾಸ್ ಟು ಸ್ಪೀಕ್ ಅಬೌಟ್ ಇಟ್. ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಹಲವಾರು ಗಾಯಗಳಿಂದಾದ ಆಘಾತ ಮತ್ತು ರಕ್ತಸ್ರಾವದಿಂದ ಈ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಅದನ್ನು ನೋಡದೇ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಾಗಲಿ ಅಥವಾ ಅದು ಸರಿ ಅನ್ನೋದ್ರೂ ತಪ್ಪಾಗ್ತದೆ ಅಥವಾ ಅದು ತಪ್ಪು ಅಂತ ಹೇಳೋದೂ ತಪ್ಪಾಗ್ತದೆ. ಸೊ ಈ ಒಂದು ಸ್ಟೇಜ್ನಲ್ಲಿ ನನಗೆ ಸ್ಪಷ್ಟವಾಗಿ ಎಲ್ಲ ದಾಖಲೆಗಳು ಸಿಕ್ಕಿದಾಗ ಅದು ಏನಾಗಿದೆ ಏನು ಅಂತ ತಿಳ್ಕೊಬೋದು. ಆಮೇಲೆ ಇದೊಂದು ಆಗಲೇ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ನಾವು ಚಾರ್ಜ್ ಶೀಟ್ ಆಗಿದ ತಕ್ಷಣವೇ ಇಟ್ ಈಸ್ ನಾಟ್ ಎ ಫೈನಲ್ ಒನ್, ದಟ್ ಈಸ್ ಓನ್ಲಿ ದ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ನಮ್ಮ ತನಿಖೆಯ ವರದಿ ಅದು. ನಮ್ಮ ಚಾರ್ಜ್ ಶೀಟ್ ಈಸ್ ನಮ್ಮ ಪೊಲೀಸರು ಕಂಡು ಬಂದಿದ್ದು ಏನು ಅಂತ ಅಷ್ಟೇ. ಏನು ತನಿಖೆಯ ವರದಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೀವಿ, ಅದನ್ನು ಈಗ ದುರ್ಬನಿ ಹಾಕಿ ಜಡ್ಜ್ ಸಾಹೇಬರು ನೋಡ್ತಾರೆ ಅದನ್ನು ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ಈ ಲಾಯರು ಅಥವಾ ನಮ್ಮ ಪ್ರಾಸಿಕ್ಯೂಷನ್ ಅಡ್ವೊಕೇಟು ಅಥವಾ ಡಿಫೆನ್ಸ್ ಅಡ್ವೊಕೇಟ್ಸು ಅದನ್ನು ಎತ್ತಿ ಹೇಳ್ತಾರೆ, ಪರಾಮರ್ಶಿಸ್ತಾರೆ, ಅದಕ್ಕೆ ವಾದ ವಿವಾದಗಳು ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ, ಚೀಫ್ ಎಕ್ಸಾಮಿನೇಷನ್ ಇರುತ್ತೆ. ಇದೆಲ್ಲ ಆಮೇಲೆ ಜಡ್ಜ್ ಸಾಹೇಬರಿಗೆ ಗೊತ್ತಾಗ್ತದೆ ಇದರಲ್ಲಿ ಏನು ನಡೆದಿದೆ, ಆ್ಯಕ್ಚುಲಾಗಿ ಏನು ನಡೆದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಅವರು ಒಂದು ಸರಿಯಾದ ನಿರ್ಧಾರ ತಗೊಂಡು ಇದರ ಬಗ್ಗೆ ತೀರ್ಪನ್ನು ಕೊಡಲಿಕ್ಕೆ ಸಹಾಯ ಆಗ್ತದೆ. ಬಟ್ ಏನು ನೋಡಿದಿರಾ, ಇವ್ರು 4 ಜನ ಹೊಡೆದ್ರು, ಇವ್ರು ಚಪ್ಪಲಿಲೇ ಹೊಡೆದ್ರು ಅದಕ್ಕೆ ಅವ್ರು ಸತ್ತರು, ಅಥವಾ ಇವ್ರು ಏನೋ ಬೈದರು ಅದಕ್ಕೆ ಸತ್ತ, ಅಥವಾ ಏನೋ ನೋಡ್ದ ಹಂಗಾಗಿ ಹಿಂಗಾಯಿತು ಅಂತ ಹೇಳಿ ಊಹೆ ಮಾಡೋದು ತಪ್ಪು. ಈಗ ನಾರಾಯಣ ಸ್ವಾಮಿ ಅವರೇ, ಈಗ ಈ ಕೇಸಲ್ಲಿ ಈ ಚೈನ್ ಆಫ್ ಸೀಕ್ವೆನ್ಸಸ್, ಚೈನ್ ಆಫ್ ಇನ್ಸಿಡೆಂಟ್ಸ್ ಇದನ್ನು ಲಿಂಕ್ ಮಾಡಿಕೊಂಡು ಹೋದಾಗ ಈ ಕಥೆಯ ಯಾವ ಭಾಗದಲ್ಲಿಯೂ, ಚಾರ್ಜ್ ಶೀಟಲ್ಲಿ ಬರೆದಿರುವ ಸ್ಟೋರಿಯ ಕಥೆಯ ಆರೋಪ ಪಟ್ಟಿಯ ಯಾವ ಭಾಗದಲ್ಲಿಯೂ ಕೂಡ ಪವಿತ್ರ ಗೌಡ ಅವರು ಇಲ್ಲ ಅಥವಾ ಇರಲೇ ಇಲ್ಲ ಅನ್ನೋ ನಿಮ್ಮ ವಾದನ? ಸರ್ ಹೇಳಿದ್ರಲ್ಲ ಸರ್, ಚೈನ್ ಅಂತ ಚೈನ್ ಅವ್ರು ಮಾಡಿದ ಅಷ್ಟೇ, ಕಮ್ಮಿಗಳನ್ನ ಅವರೇ ಪೊಲೀಸ್ ಹೆಣ್ತಿರೋದು. ನಾನು ಸ್ಟ್ರೇಟ್ ಅವೇ ಹೇಳ್ತಾ ಇದ್ದೀನಿ ಸರ್, ಮೈ ಕಂಪ್ಲೀಟ್ ಅಲಿಗೇಷನ್ ಆನ್ ಪೊಲೀಸ್ ಓನ್ಲಿ, ಡೈರೆಕ್ಟ್. ನಾನು ಎಲ್ಲೂ ನಿಮ್ಮಲ್ಲಿ ಇದೇ ಮಾಡ್ತಾ ಇಲ್ಲ ಸರ್. ದೇ ಆರ್ ದ ಕ್ರಿಯೇಟರ್ಸ್, ಏನ್ ಲಾಭ ಪೊಲೀಸರಿಗೆ, ಏನ್ ಲಾಭ ನಾರಾಯಣ ಸ್ವಾಮಿ ತಿಳ್ಕೊಬೋದಾ? ಏನ್ ಪೊಲೀಸರಿಗೆ ಒಬ್ಬರಿಗೆ ಏನ್ ಲಾಭ ಆಗೋದು ಇದರಿಂದ? ಪೊಲೀಸ್ನವರು ನೋಡಿ ಸರ್, ನನ್ಗೆ ಇವತ್ತು ದೇಶದಲ್ಲಿ ನನ್ನ ಪ್ರಕಾರ ಲಾ ಅಂಡ್ ಆರ್ಡರ್ ಪ್ರತಿಯೊಂದು ಅಟ್ ದ ಸೇಮ್ ಟೈಮ್ ಒಳ್ಳೆ ಆಫೀಸರ್ಸ್ ಇದಾರೆ, ನಾನು ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ಆದ್ರೆ ಇವತ್ತು ಪೊಲೀಸ್ ವ್ಯವಸ್ಥೆ ಅನ್ನೋದು ಈ ಪೊಲಿಟಿಷಿಯನ್ಸ್ ಗಳಿಗೆ ಕೈಗೊಂಬೆಗಳಾಗಿದ್ದಾರೆ ಸರ್. ಇವತ್ತು ನೀನ್ ಯಾವ ಸ್ಟೇಷನ್ಗೆ ಹೋಗು,
ಒಂದು ಸ್ಟೇಷನ್ ಪೊಲೀಸ್ ಒಬ್ಬ ಆಫೀಸರ್ ಹಾಕ್ಸ್ಕೊಬೇಕು 50 ಲಕ್ಷ 1 ಕೋಟಿ ಕೊಡ್ಬೇಕು 2 ಕೋಟಿ ಕೊಡ್ಬೇಕು ಅಂತ ಸ್ಥಿತಿಗಳಿದ್ದಾರೆ. ಒಬ್ಬ ಆಫೀಸರ್ ಹೇಳ್ದಂಗೆ ಒಬ್ಬ ಪೊಲಿಟಿಷಿಯನ್ಸ್ ಹೇಳ್ದಂಗೆ ಆಫೀಸರ್ಸ್ ಗಳು ಕೇಳಬೇಕು. ಸಿ ಎಲ್ಲೋ ಒಂದ್ ಕಡೆ ಇನ್ಯಾರನೋ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಈ ಕೇಸ್ ಅನ್ನ ಅವ್ರ ಮೇಲೆ ಬರೋದಕ್ಕೋಸ್ಕರ ಎಂಟೈರ್ ಒಂದು ಟೀಮ್ ಅನ್ನ ಒಂದು ಷಡ್ಯಂತ್ರ ಕ್ಲೀನ್ ಆಗಿ ಎಂದಿದ್ದಾರೆ ವಿನಃ ಇದ್ರಲ್ಲಿ ಅವರೇ ಪರ್ಟಿಕ್ಯುಲರ್ ಆಗಿ ನನ್ನ ಪ್ರಕಾರ ಸರ್ ಅವರನ್ನು ಸಿಲುಕಿಸಿ ಈ ಶೆಡ್ಗೆ ಪವಿತ್ರ ಗೌಡ ಅವ್ರು ಹೋಗೇ ಇರಲಿಲ್ಲ ಅಂತ ನಿಮ್ ಫಸ್ಟ್ ಆರ್ಗ್ಯುಮೆಂಟಾ? ಹೋಗೇ ಇರ್ಲಿಲ್ಲ, ಸರ್ ಹೋಗೇ ಇಲ್ಲ ಅವರು. ಪವಿತ್ರ ಗೌಡ ಸ್ಪಾಟ್ಗೂ ಹೋಗಿಲ್ಲ. ಈ ವಿಚಾರದ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಕೂಡ ಇಲ್ಲ. ನಾರಾಯಣಸ್ವಾಮಿ ಅವರೇ, ನೀವು ಚಾರ್ಜ್ ಶೀಟ್ ನನ್ನ ಆಫೀಸಲ್ಲಿ ಇದೆ, ಅದು ಚಾರ್ಜ್ ಶೀಟ್ ನನ್ನ ಆಫೀಸಲ್ಲಿ ಇದೆ. ಸುಮಾರು ಇಷ್ಟು ಎತ್ತರಕ್ಕೆ ಬರ್ತದು, ಕೇಳಿಸ್ಕೊಬಿಡಿ ನಾರಾಯಣಸ್ವಾಮಿ ಅವರೇ, ಇಷ್ಟು ಎತ್ತರಕ್ಕಿದೆ. ಅಲ್ಲಿ ಒಂದ್ ಕಡೆ ಏನ್ ಮಾಡ್ತಾರೆ, ಒಂದಷ್ಟು ಮ್ಯಾಪ್ ಸ್ಕೆಚ್ಗಳು ಬರ್ದಿದ್ದಾರೆ ಅದರಲ್ಲಿ, ಯಾರು ಕರೆ ಮಾಡಿದ್ರು, ಟವರ್ ಡಂಪು, ಕೇಳಿಸ್ಕೊಬಿಡಿ ಟವರ್ ಡಂಪು, CDR, ಇಂಥ ಜಿಯೋ ಲೊಕೇಶನ್ಸು, ಇಂಥ ಟೈಮಲ್ಲಿ ಎಲ್ಲರೂ ಇಲ್ಲಿ ಇದ್ದಿದ್ರು ಅನ್ನೋದಕ್ಕೆ ಬಲವಾದ ಸಾಕ್ಷಿಗಳಿವೆ. ಒಂದು ಬುಕ್ ಬರ್ದಿದ್ದಾರೆ ಅದ್ರ ಬಗ್ಗೆನೆ, ಒಂದು ಫುಲ್ ಬುಕ್ ಅದ್ರ ಬಗ್ಗೆನೇ ಇದೆ. ಹೇಳ್ತೀನಿ, ಟವರ್ ಡಂಪಿಂಗ್ ಅಂದ ತಕ್ಷಣ ಬಂದ ತಕ್ಷಣ ಟವರ್ ಡಂಪಿಂಗ್ ಅಂದ ತಕ್ಷಣ ಅದೆಲ್ಲ ಜೆನ್ಯೂನ್ ಅಂತ ಅಲ್ಲ ಸರ್. ಟವರ್ ಡಂಪಿಂಗ್, ಟವರ್ ಲೊಕೇಶನ್ಸ್ ಸರ್ 300 ಮೀಟರ್ ರೇಡಿಯೇಷನ್ಸ್ ಅಲ್ಲಿ ಕೊಡ್ತಾರಲ್ಲ ಸರ್. ಟವರ್ ಡಂಪಿಂಗ್, ಟವರ್ ಲೊಕೇಶನ್ಸ್, CDR ಪ್ರತಿಯೊಂದು ಎಲ್ಲ ತೆಗ್ಸಿರ್ತಾರಲ್ಲ ಸರ್. ಮನೆ ಇರೋದೇ ಆ ಮನೆ ಪವಿತ್ರ ಗೌಡ ವಾಸ ಇರೋದೇ ಅಲ್ಲೇ 300 ಮೀಟರ್ ನಿಯರ್ಲಿ ½ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅವ್ರ ಮನೆ ಇರ್ತಕ್ಕಂಥದ್ದು, ಅವ್ರ ಶಾಪ್ ಇರ್ತಕ್ಕಂಥದ್ದು. ಟವರ್ ಡಂಪಿಂಗ್, ಟವರ್ ಲೊಕೇಶನ್ ಅಲ್ಲಿ ಅವ್ರು ಅಲ್ಲೇ ಬರ್ಬೇಕು ಸರ್. ಇನ್ ಎಲ್ಲಿಗೆ ಬರುತ್ತೆ ಒಂದು. ಎರಡನೇದು, ಇನ್ನ ಬೇರೆ ಕೆಲವೊಬ್ರು ಆರೋಪಿಗಳು ಏನಿದ್ದಾರೆ ಅವರು ಕೂಡ ಇರ್ತಕ್ಕಂಥದ್ದು RR ನಗರದಲ್ಲಿ ಸರ್. ಸೊ ಟವರ್ ಡಂಪಿಂಗ್ ಅಲ್ಲಿ ಎಲ್ಲೂ ಕೂಡ ಎಕ್ಸಾಕ್ಟ್ಲಿ ಘಟನೆ ನಡೆದಂತ ಲೊಕೇಶನ್ ಅಲ್ಲಿ ಇವ್ರಿದ್ರು ಅಂತ ಟವರ್ ಡಂಪಿಂಗ್ ಅಲ್ಲಿ ಇಲ್ಲ. ತಾವ್ ತೆಗ್ದು ಒಂದ್ಸಲ ನೋಡಿ ಅಕಸ್ಮಾತ್ ಇದ್ರು ಅಂದ್ರೆ ತಿರ್ಗಾ ನನ್ನ ಪ್ರಶ್ನೆ ಕೇಳಿ, ಆಗ ನಾನು ಖಂಡಿತ ಒಪ್ಕೋತೀನಿ. ಅಲ್ಲಿ ಎಲ್ಲೂ ಟವರ್ ಡಂಪಿಂಗ್ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ಇವ್ರು ಇಲ್ಲ. ಆ ಸಮಯದಲ್ಲಿ ಇವ್ರು ಯಾರು ಇಲ್ಲ. ಒಬ್ಬೊಬ್ರು ಒಂದೊಂದು ಆ ಸಮಯದಲ್ಲಿ ಬೇರೆ ಕಡೆ ಇದ್ದಾರೆ. ಸೊ ಹೌ ಇಟ್ಸ್ ಪಾಸಿಬಲ್ ಸರ್? ಸೊ